ಒಮ್ಮೆ ಒಂದು ದಟ್ಟ ಕಾಡಿನಲ್ಲಿ ಒಂದು ದೊಡ್ಡ ಆನೆ ವಾಸಿಸುತ್ತಿತ್ತು. ಆ ಆನೆಗೆ ತನ್ನ ಶಕ್ತಿ ಮೇಲಾಗಿತ್ತು. ಕಂಡ ಪ್ರಾಣಿಗಳನ್ನೆಲ್ಲ ಕೊಲ್ಲುತ್ತಿತ್ತು. ಪ್ರಾಣಿಗಳೆಲ್ಲ ಸಭೆ ಸೇರಿ ಆನೆಯ ಹಾವಳಿಯಿಂದ ಪಾರಾಗಲು ಒಂದು ಉಪಾಯವನ್ನು ಯೋಚಿಸಿದವು. ಅವರಿಗೆ ಒಂದು ಯೋಚನೆ ಬಂದಿತು. ಆ ಆನೆಗೆ ಗೊತ್ತಾಗದ ರೀತಿಯಲ್ಲಿ ಒಂದು ಚತುರತಂತ್ರವನ್ನು ರಚಿಸಿದರು. ಪ್ರಾಣಿಗಳು ಆನೆಯ ಬಳಿ ಹೋಗಿ ಹೇಳಿದವು, ನೀನೇ ನಮ್ಮ ಕಾಡಿನ ರಾಜನಾಗಬೇಕು. ಅದನ್ನು ಕೇಳಿ ಆನೆ ಖುಷಿಯಿಂದ ಹೆಮ್ಮೆಪಟ್ಟು ಬೀಗಿತು. ನಾನು ರಾಜನಾಗ್ತೀನಿ ಅಂತ ಗಂಭೀರವಾಗಿ ಒಪ್ಪಿಕೊಂಡಿತು. ಅವರ ತಂತ್ರದ ಭಾಗವಾಗಿ ಒಂದು ಕೆಸರಿನ ಹೊಂಡವನ್ನು ಸಿದ್ಧಪಡಿಸಿದವು. ಅದನ್ನು ಮರದ ಕೊಂಬೆಗಳಿಂದ ಮುಚ್ಚಿ ಅದರ ಮೇಲೆ ಸಿಂಹಾಸನವನ್ನು ಇಟ್ಟವು. ಆನೆಯನ್ನು ಪಟ್ಟಾಭಿಷೇಕಕ್ಕೆ ಕರೆತಂದರು. ಆನೆ ಹೆಮ್ಮೆಪಟ್ಟು ಹೆಜ್ಜೆ ಹಾಕುತ್ತಾ ಆ ಸಿಂಹಾಸನದ ಕಡೆಗೆ ನಡೆದಿತು. ಆ ಆನೆ ಕಾಲು ಇಡುತ್ತಿದ್ದಂತೆ ಹಗುರ ರೆಂಬೆಗಳು ಮುರಿದು ಕೆಸರಿನ ಹೊಂಡಕ್ಕೆ ಬಿದ್ದು ಹೋಯಿತು. ಆನೆ ಹೊರಬರಲು ಎಷ್ಟೋ ಪ್ರಯತ್ನಿಸಿತು. ಆದರೆ ಅದು ಹೊರಗೆ ಬರಲಾಗಲಿಲ್ಲ. ಹಸಿವಿನಿಂದ ನರಳಿ ಕೊನೆಗೆ ಅದು ಅಲ್ಲಿಯೇ ಸತ್ತು ಹೋಯಿತು. ಎಲ್ಲಾ ಪ್ರಾಣಿಗಳು ಸಂತಸಗೊಂಡವು. ಅವರು ಅಪಾಯದಿಂದ ಪಾರಾದರು. ಆ ದಿನದಿಂದ ಪ್ರಾಣಿಗಳು ಒಂದು ಪಾಠವನ್ನು ಕಲಿತವು. ಅಪಾಯ ಬಂದಾಗ ಬುದ್ಧಿಯಿಂದ ಉಪಾಯ ಹುಡುಕಬೇಕು.